ಸ್ನೇಹಿತರೆ, ಇಂದಿನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಹಾಭಾರತ ಕೇವಲ ಯುದ್ಧವಲ್ಲ, ಅದರಲ್ಲೂ ಪ್ರೀತಿ ಪ್ರೇಮದಂತಹ ಮಧುರವಾದ ಬಂಧಗಳಿದ್ದವು. ಭಾರತದಲ್ಲಿ 5 ಪ್ರಮುಖ ಪ್ರೇಮ ಕಥೆಗಳಾವುವು ಗೊತ್ತಾ? ಇತಿಹಾಸವೇ ತಿರುಗಿ ನೋಡುವಂತೆ ಮಾಡಿದ 5 ಅದ್ಭುತ ಪ್ರೇಮ ಕಥೆಗಳಿವು. ಮಹಾಭಾರತವು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಗ್ರಂಥವಾಗಿದೆ. ಇದನ್ನು 5ನೇ ಗ್ರಂಥವೆಂದು ಪರಿಗಣಿಸಲಾಗಿದೆ. ಈ ಪುಸ್ತಕದಲ್ಲಿ ಯುದ್ಧ, ನ್ಯಾಯ, ಧರ್ಮ ಮತ್ತು ರಾಜಕೀಯದಂತಹ ಪ್ರಮುಖ ವಿಚಾರಗಳ ಕುರಿತು ಜ್ಞಾನವನ್ನು ನೀಡುವ ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಭಾರತದಲ್ಲಿ ನಮ್ಮ ಬದುಕನ್ನು ಬದಲಾಯಿಸುವ ಕಥೆಗಳು ಮಾತ್ರವಲ್ಲ, ಅದ್ಭುತ ಪ್ರೇಮ ಕಥೆಗಳನ್ನೂ ಕೂಡ ನಾವು ಮಹಾಭಾರತದಲ್ಲಿ ನೋಡಬಹುದು. ಮಹಾಭಾರತದಲ್ಲಿನ ಈ 5 ಪ್ರೇಮ ಕಥೆಗಳಿಗೆ ಇತಿಹಾಸವನ್ನೇ ಬದಲಾಯಿಸಬಲ್ಲ ಶಕ್ತಿ ಇದೆ. ಆ 5 ಪ್ರೇಮ ಕಥೆಗಳ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ. ಇದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭೀಮ ಮತ್ತು ಹಿಡಿಂಬೆ. ಭೀಮನು ಹಿಡಿಂಬೆ ಎಂಬ ರಾಕ್ಷಸಳನ್ನು ವಿವಾಹವಾಗಿದ್ದನು. ಇದನ್ನು ಮಹಾಭಾರತದಲ್ಲಿ ನಡೆದ ಅತ್ಯಂತ ವಿಶೇಷವಾದ ಪ್ರೇಮ ವಿವಾಹವೆನ್ನಬಹುದು. ಕಾಡಿನಲ್ಲಿ ಅಲೆದಾಡುತ್ತಿದ್ದ ರಾಕ್ಷಸಿ ಹಿಡಿಂಬೆಗೆ ಭೀಮನನ್ನು ನೋಡುತ್ತಿದ್ದಂತೆ ಹೃದಯದಲ್ಲಿ ಪ್ರೀತಿ ಮೊಳಕೆಯೊಡೆಯುತ್ತದೆ. ಹೇಗಾದ್ರೂ ಭೀಮನನ್ನು ತನ್ನವನ್ನಾಗಿ ಮಾಡ್ಕೋಬೇಕೆಂದು ಕುಂತಿಯ ಬಳಿ ಹೋಗಿ ಭೀಮನೊಂದಿಗೆ ತನಗೆ ವಿವಾಹ ಮಾಡಿಸುವಂತೆ ಕೇಳಿಕೊಳ್ಳುತ್ತಾಳೆ. ತಾಯಿ ಕುಂತಿಯು, ನೀನು ಅವನನ್ನು ವಿವಾಹವಾಗುವುದಾದ್ರೆ ಅವನು ಕೇವಲ ನಿನ್ನೊಂದಿಗೆ 1 ವರ್ಷ ಮಾತ್ರ ಇರಲು ಸಾಧ್ಯ ಎಂದು ಹೇಳ್ತಾಳೆ. ಹಿಡಿಂಬೆ ಇದಕ್ಕೆ ಒಪ್ಪಿಕೊಂಡು ಭೀಮನನ್ನು ವಿವಾಹವಾಗ್ತಾಳೆ. ಅರ್ಜುನ ಮತ್ತು ನಾಗಕನ್ಯೆ ಉಲೂಪಿ. ಪಾಂಡವರು ವನವಾಸಕ್ಕೆಂದು ತೆರಳಿದ ಸಮಯದಲ್ಲಿ ಸರ್ಪಲೋಕದ ಸುಂದರಿ ಸರ್ಪಕನ್ಯೆ ಉಲೂಪಿ ಅರ್ಜುನನನ್ನು ಕಂಡು ಅವನತ್ತ ಆಕರ್ಷಿತಳಾಗ್ತಾಳೆ. ಅವನನ್ನು ಪಡೆದುಕೊಳ್ಳುವ ಭರದಲ್ಲಿ ನಾಗಲೋಕಕ್ಕೆ ಪ್ರಜ್ಞೆ ತಪ್ಪಿಸಿ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿ ಆಕೆ ಅರ್ಜುನನಿಗೆ ತನ್ನನ್ನು ವಿವಾಹವಾಗುವಂತೆ ಕೇಳುತ್ತಾಳೆ. ಅರ್ಜುನ ಮತ್ತು ಉಲೂಪಿಯ ಮದುವೆಯ ನಂತರ ಉಲೂಪಿಯು ಅರ್ಜುನನಿಗೆ, ನೀನು ಇಂದಿನಿಂದ ಎಲ್ಲಾ ಜಲಚರಗಳಿಗೂ ಒಡೆಯನಾಗಿರುತ್ತೀಯ ಎನ್ನುವ ವರವನ್ನು ನೀಡಿರ್ತಾಳೆ. ಲಕ್ಷ್ಮಣ ಮತ್ತು ಸಾಂಬ. ದುರ್ಯೋಧನನ ಮಗಳ ಹೆಸರು ಲಕ್ಷ್ಮಣ. ಲಕ್ಷ್ಮಣ ಮತ್ತು ಶ್ರೀಕೃಷ್ಣನ ಮಗ ಸಾಂಬಾರು ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ದುರ್ಯೋಧನನು ಸಂಬಂಧವನ್ನು ವಿರೋಧಿಸಿದನು. ಇದರಿಂದ ಸಾಂಬನು ಲಕ್ಷ್ಮಣನನ್ನು ದೂರ ಕರೆದುಕೊಂಡು ಹೋಗಿ ವಿವಾಹವಾಗ್ತಾನೆ. ಆದರೆ ಇಬ್ಬರು ಹೋಗಿ ವಿವಾಹ ಮಾಡಿಕೊಳ್ಳುತ್ತಾರೆ. ಅರ್ಜುನ ಮತ್ತು ಸುಭದ್ರ. ಪಾಂಡವರಲ್ಲಿ ಬಿಲ್ಲುಗಾರ ಅರ್ಜುನನು ಮೀನಿನ ಕಣ್ಣುಗಳಿಗೆ ಬಾಣವನ್ನು ಹೊಡೆಯುವ ಮೂಲಕ ಸ್ವಯಂವರವನ್ನು ಗೆದ್ದನು ಮತ್ತು ದ್ರೌಪದಿಯನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಆದರೆ ಅರ್ಜುನನಿಗೆ ಶ್ರೀಕೃಷ್ಣ ಮತ್ತು ಬಲರಾಮನ ಸಹೋದರಿ ಸುಭದ್ರೆಯ ಮೇಲೆ ಪ್ರೀತಿ ಇತ್ತು. ಆದರೆ ಬಲರಾಮನು ಸುಭದ್ರೆಯನ್ನು ಕೌರವರಿಗೆ ಕೊಟ್ಟು ಮದುವೆ ಮಾಡಿಸಲು ಬಯಸಿದ್ದನು. ಅಂತಹ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣನು ತನ್ನ ಸಹೋದರಿ ಸುಭದ್ರೆಯನ್ನು ಅಪಹರಿಸುವಂತೆ ಅರ್ಜುನನಿಗೆ ದಾರಿ ಮಾಡಿಕೊಡ್ತಾನೆ ಮತ್ತು ಅವರಿಬ್ಬರು ದ್ವಾರಕೆಯಲ್ಲಿ ವಿವಾಹವನ್ನು ಸಹ ಮಾಡಿಸಿದನು. ಶ್ರೀಕೃಷ್ಣ ಮತ್ತು ರುಕ್ಮಿಣಿ. ರಾಜ ಭೀಷ್ಮಕನ ಮಗಳು ರುಕ್ಮಿಣಿ ತನ್ನ ಮನಸ್ಸಿನಲ್ಲಿ ಶ್ರೀಕೃಷ್ಣನನ್ನು ತನ್ನ ಪತಿಯಾಗಿ ಸ್ವೀಕರಿಸಿದ್ದಳು. ಆದರೆ ರುಕ್ಮಿಣಿಯ ಸಹೋದರನು ತನ್ನ ಸಹೋದರಿ ರುಕ್ಮಿಣಿಯನ್ನು ಶಿಶುಪಾಲನೊಂದಿಗೆ ವಿವಾಹ ಮಾಡಿಸಬೇಕೆಂದು ಬಯಸಿದ್ದನು. ನಂತರ ಶ್ರೀಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿ ಮದುವೆಯಾಗ್ತಾನೆ. ಇವುಗಳೇ ಮಹಾಭಾರತದ 5 ಮಧುರವಾದ ಪ್ರೇಮ ಕಥೆಗಳು. ಧನ್ಯವಾದಗಳು. ಜೈ ಕರ್ನಾಟಕ.